ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 30 ಮತ್ತು 31ನೇ ಶ್ಲೋಕಗಳನ್ನು ಹೇಳ್ತಾ ಹೋಗೋಣ. ಸಾಂಖ್ಯಯೋಗ. ಇದರಲ್ಲಿ ನಾನು ಹಿಂದೆನೇ ಹೇಳ್ದಂಗೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಆತ್ಮದ ಸ್ವರೂಪವನ್ನು ಹೇಳ್ತಾ ಹೋಗ್ತಾ ಇದ್ದಾನೆ. ಆತ್ಮ ಅಂದರೆ ಏನು, ಆತ್ಮದ ರೂಪ ಏನು, ಅದನ್ನೆಲ್ಲ ವಿವರಿಸ್ತಾ ಹೋಗ್ತಾ ಇದ್ದಾನೆ. ಆತ್ಮಕ್ಕೆ ರೂಪ ಇಲ್ಲ, ಬರೀ ಚೈತನ್ಯ ಮಾತ್ರ. ಅದು ಇರೋ ತನಕ ಈ ದೇಹ ಒಂದು ಚೈತನ್ಯಪೂರ್ಣವಾಗಿರುತ್ತೆ. ಆ ಚೈತನ್ಯ ಕಳೆದೋದ ತಕ್ಷಣವೇ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಒಂದು ಶಕ್ತಿ ಚೈತನ್ಯ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಈಗ ಧರ್ಮ ಏನು ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾ ಬರ್ತಾನೆ 30-31ನೇ ಶ್ಲೋಕದಿಂದ. ಧರ್ಮ ಏನಪ್ಪ ಅಂದರೆ 30ನೇ ಶ್ಲೋಕದಲ್ಲಿ ಹೇಳ್ತಾನೆ, ದೇಹಿ ನಿತ್ಯ ಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ ಅಂತ ಹೇಳ್ತಾನೆ. ದೇಹಕ್ಕೆ ಆತ್ಮ ಇರೋ ತನಕ ಅಷ್ಟೇ ಚೈತನ್ಯ ಇರುತ್ತೆ. ಆತ್ಮ ಯಾವಾಗ ದೇಹದಿಂದ ಹೊರಗಡೆ ಹೋಗ್ಬಿಡುತ್ತೋ ದೇಹಕ್ಕೆ ಆ ಚೈತನ್ಯ ಕಳೆದು ಹೋಗುತ್ತೆ. ಆದರೆ ಆತ್ಮ ಈ ಧರ್ಮದಿಂದ ಬಂಧಿತವಾಗಿಲ್ಲ. ಧರ್ಮ ಅಧರ್ಮ ಏನಿದ್ದು ದೇಹಕ್ಕೆ ಅಷ್ಟೇ ಹೊರತು ಆತ್ಮಕ್ಕೆ ಏನಿಲ್ಲ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಪಾತ್ರೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ನೀರಿರುತ್ತೆ. ಆ ಮಣ್ಣಿನ ಪಾತ್ರೆ ಒಡೆದೋದ್ರೆ ಆ ನೀರು ಹೊರಗಡೆ ಹೊರಟೋಗುತ್ತೆ ಅಷ್ಟೇ. ಅದು ತನ್ನ ತತ್ವವನ್ನು ಸೇರ್ಕೊಂಡ್ಬಿಡತ್ತೆ. ಮಣ್ಣಿನ ಪಾತ್ರೆಯಲ್ಲಿ ಗಾಳಿ ಇರುತ್ತೆ. ಆ ಮಣ್ಣಿನ ಪಾತ್ರೆ ಒಡೆದೋಯ್ತು ಅಂದರೆ ಗಾಳಿ ಅದರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಆಕಾಶ ತತ್ವ ಅದರೊಳಗೆ ಸೇರ್ಕೊಂಡ್ಬಿಡತ್ತೆ ಅಷ್ಟೇ ಹೊರತು ಇನ್ನೇನೂ ಆಗಲ್ಲ. ಅದನ್ನು ಯಾರನ್ನೂ ಬಂಧಿಸೋಕ್ಕಾಗಲ್ಲ. ಆತ್ಮವನ್ನು, ಧರ್ಮ ಆಗಲಿ ಯಾವುದೇ ಆಗಲಿ ಆತ್ಮವನ್ನು ಬಂಧಿಸೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾರೆ. ಅದೇ ಥರನೇ 31ನೇ ಶ್ಲೋಕದಲ್ಲಿ ಬರ್ತಾ, ಸ್ವಧರ್ಮಮಪಿ ಚ ಆವೇಕ್ಷ ನ ವಿಕಂಪಿತುಮರ್ಹಸಿ ಧರ್ಮಾದ್ಯ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ನಿನ್ನ ಸ್ವಧರ್ಮ ಅಂತ ಬಂದ್ರೂ, ನೀನು ಎಷ್ಟೋ ಇವಾಗೆಲ್ಲ ಹೇಳ್ತಾ ಇದೆಯಾ ಧರ್ಮ ಅಂತ, ನಿನ್ನ ಸ್ವಧರ್ಮ ಅಂತ ಬಂದ್ರೂ ನಿನಗೆ ಏನಪ್ಪ ಸ್ವಧರ್ಮ ಅಂದರೆ ನೀನು ಯುದ್ಧ ಮಾಡೋದು. ನೀನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರೋನು, ಹೆದರ್ಕೊಂಡು ಓಡೋಗೋದಲ್ಲ. ಯುದ್ಧಕ್ಕೆ ಯಾರೋ ಆಹ್ವಾನ ಕೊಟ್ಟಿದ್ದಾರೆ, ಧರ್ಮಕ್ಕೋಸ್ಕರ ನೀನು ಯುದ್ಧ ಮಾಡಲೇಬೇಕು. ಸ್ವಧರ್ಮ ರಕ್ಷಣೆಗಾಗಿ, ಸ್ವಜನರ ರಕ್ಷಣೆಗಾಗಿ, ನಿನ್ನನ್ನೇ ನಂಬಿಕೊಂಡು ಸುಮಾರು ಜನ ಇದ್ದಾರೆ, ನೀನೊಬ್ಬನೇ ಅಲ್ಲ. ಅವರ ರಕ್ಷಣೆಗೋಸ್ಕರನಾದರೂ ನೀನು ಯುದ್ಧ ಮಾಡಬೇಕು. ಈಗ ನಿನ್ನ ಧರ್ಮವೇ ಯುದ್ಧ ಮಾಡೋದು. ನೀ ಆ ಧರ್ಮದ ವಿರುದ್ಧ ಹೋದರೆ ಇನ್ನೇನು ನಿನಗೆ ಉಳ್ಕೊಳ್ಳಲ್ಲ. ಆದ್ದರಿಂದ ನೀ ಧರ್ಮದ ರೀತಿಯಲ್ಲಿ ನಡ್ಕೊಂಡ್ರೂ ನೀನು ಯುದ್ಧ ಮಾಡಲೇಬೇಕಾಗತ್ತೆ. ಆತ್ಮದ ರೀತಿಯಲ್ಲಿ ನಡ್ಕೊಂಡ್ರು, ಯಾರನ್ನೇ ಸಾಯಿಸಿದ್ರು, ಯಾರನ್ನ ಇದು ಮಾಡಿದ್ರು ಆತ್ಮಕ್ಕೆ ಯಾವುದನ್ನೇ ತೊಂದರೆ ಮಾಡೋಕ್ಕಾಗಲ್ಲ. ನೀ ದೇಹಕ್ಕೆ ಒಂದು ಹಾನಿ ಮಾಡ್ತೀಯ ಹೊರತು ಆ ದೇಹದಿಂದ ಆ ಚೈತನ್ಯ ಹೊರಟೋದ ತಕ್ಷಣ ಅದಕ್ಕೇನು ನೀನು ಹಾನಿ ಮಾಡೋಕ್ಕಾಗಲ್ಲ. ನೀ ಯಾರನ್ನೂ ಸಾಯಿಸಲ್ಲ. ಅವ್ರು ಆಲ್ರೆಡಿ ಹಿಂದೆನೇ ಯಾವಾಗ ಸಾಯಬೇಕು ಅಂತ ನಿಶ್ಚಯ ಆಗೋಗಿದೆ ಎಲ್ಲರದು. ಅದನ್ನು ಒಬ್ಬ ಸೃಷ್ಟಿಕರ್ತ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಈ ಆತ್ಮ, ಈ ಚೈತನ್ಯ ಈ ದೇಹದಲ್ಲಿ ಈ ಥರ ಕರ್ತವ್ಯಗಳನ್ನು ಮಾಡಿಕೊಂಡು ಇಷ್ಟು ದಿವಸ ಇರಬೇಕು ಇಲ್ಲಿ ಅನ್ನೋದನ್ನು ಆ ಚೈತನ್ಯಕ್ಕೆ ಒಂದು ಇದು ಮಾಡಿ, ನಾವೇನು ಪ್ರೋಗ್ರಾಮ್ ಅಂತ ಈಗಿನ ಇದರಲ್ಲಿ ಕರಿತೀವಲ್ಲ, ಅದನ್ನು ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಆದ್ದರಿಂದ ನೀನು ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಿನ್ನ ಧರ್ಮದ ಕಡೆ ಬಂದರೆ, ನಿನ್ನ ಸ್ವಧರ್ಮ ಏನು ಅಂದರೆ ಯುದ್ಧ ಮಾಡೋದು. ನೀನು ಕ್ಷತ್ರಿಯ, ಯುದ್ಧ ಮಾಡಲೇಬೇಕು. ಧರ್ಮಕ್ಕೋಸ್ಕರ ಯುದ್ಧ ಮಾಡಬೇಕು. ಸ್ವಜನರ ರಕ್ಷಣೆಗಾಗಿ ಯುದ್ಧ ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ಧರ್ಮ ಹಾಳಾಗೋಗುತ್ತೆ. ಆ ಧರ್ಮ ಹಾಳಾಗೋಕ್ಕೆ ನೀ ಕಾರಣ ಆಗ್ತೀಯ. ನೀನು ಯುದ್ಧ ಮಾಡಿದ್ರೆ ಈ ಥರ ಅಂತ ಹೇಳಿದ್ರೆ, ಯುದ್ಧ ಮಾಡದೇ ಇದ್ದರೆ ಧರ್ಮ ರಕ್ಷಣೆಗೋಸ್ಕರ ನೀನು ಯುದ್ಧ ಮಾಡಿಲ್ಲ ಅಂತ ಹೇಳಿ ಆ ಒಂದು ಪಾಪವನ್ನು ನೀನು ಕಟ್ಕೋತೀಯ. ಆದ್ದರಿಂದ ನಿನ್ನ ಧರ್ಮ, ಕ್ಷತ್ರಿಯನ ಧರ್ಮ ಪೂಜೆ ಮಾಡೋದು, ಕ್ಷತ್ರಿಯನ ಧರ್ಮ ಯುದ್ಧ ಮಾಡು. ಹಾಗೆ ಒಬ್ಬೊಬ್ರಿಗೂ ಒಂದೊಂದು ಧರ್ಮ ಕೊಟ್ಟಿದ್ದಾರೆ. ಬ್ರಾಹ್ಮಣ ಧರ್ಮ ಹಿತಾಸಕ್ತಿ ಅಂದರೆ ದೇಶದ ಹಿತಾಸಕ್ತಿಯನ್ನು ಪೂಜೆಯ ಮೂಲಕ ದೇವರನ್ನು ಆಹ್ವಾನಿಸಿ ಮತ್ತು ಅದನ್ನು ಮಾಡಿ, ದೇವರವನ್ನು ಪೂಜೆ ಮಾಡಿ, ಆತ್ಮ ಎಲ್ಲವನ್ನು ಸರಿಯಾಗಿ ಮಾಡಿ, ಅದನ್ನು ಬ್ರಾಹ್ಮಣರ ಕರ್ತವ್ಯ ಆಗತ್ತೆ. ಆ ಕರ್ತವ್ಯದಿಂದ ವಿಮುಖನಾದರೆ ನಿನಗೆ ಧರ್ಮ ಪರಿಪಾಲನೆ ಮಾಡೋಕ್ಕಾಗಲ್ಲ. ಆಗಲೂ ನಿನಗೆ ತೊಂದರೆನೇ ಆಗತ್ತೆ ನಿನ್ನ ಒಂದು ದೃಷ್ಟಿಯಿಂದ ನೋಡ್ಕೊಂಡು ಹೋದರೆ. ಆದ್ದರಿಂದ ನಿನ್ನ ಸ್ವಧರ್ಮ ಪರಿಪಾಲನೆಗೋಸ್ಕರನಾದರೂ ನೀ ಯುದ್ಧ ಮಾಡಲೇಬೇಕು ಅಂತ ಶ್ರೀಕೃಷ್ಣ ಈ 31ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾರೆ. ಈ ಒಂದು 2 ಶ್ಲೋಕಗಳನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ಇವತ್ತು ಮುಗಿಸೋಣ.
ಮುಂದಿನದನ್ನು ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.